ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲಿಗೆ ಸುಸ್ವಾಗತ. ನಾನಿವತ್ತು ಎಳ್ಳಿನ ಪಾನಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಈ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲಿಕ್ಕೆ ಈ ರೀತಿಯಾದ ಪಾನಕವನ್ನು ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಎಳ್ಳಿನ ಪಾನಕ ನೋಡಲಿಕ್ಕೂ ಎಷ್ಟು ಚೆನ್ನಾಗಿದೆ, ಕುಡಿಯೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನಾನು ಒಂದು ಬೌಲ್ ಎಳ್ಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಒಂದು 15ರಿಂದ 20 ನಿಮಿಷ ನೆನೆಸಿಟ್ಟಿದ್ದೆ. ನೋಡಿ, ನೆಂದ ಮೇಲೆ ಆ ನೀರನ್ನು ತೆಗೆದು ಗಟ್ಟಿ ಹಿಂಡ್ಕೊಂಡು ಎಳ್ಳನ್ನು ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ನೀರು ಹಾಕಬೇಕು. ಹಾಗೆ ಸ್ವಲ್ಪ ಯಾಲಕ್ಕಿ ಪೌಡರ್ ಹಾಕಿದೆ. ನನ್ನ ಹತ್ರ ಪೌಡ್ರ್ ಇತ್ತು, ಹಾಗೆ ಹಾಕಿದೆ. ಇಲ್ಲದಿದ್ದರೆ ಇಡೀ ಯಾಲಕ್ಕಿನೇ ಹಾಕ್ಬೋದು. ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು, ಏಕೆಂದರೆ ನಾನು ಇದನ್ನು ಫಿಲ್ಟ್ರ್ ಮಾಡಲ್ಲ. ಇದು ಎಳ್ಳು ಒಳ್ಳೆಯದು ಆರೋಗ್ಯಕ್ಕೆ, ಫಿಲ್ಟ್ರ್ ಮಾಡಲಿಕ್ಕಿಲ್ಲ. ಸ್ಮೂತ್ ಪೇಸ್ಟ್ ಮಾಡಿಕೊಳ್ಬೇಕು. ಫಸ್ಟು ಮಿಕ್ಸಿ ಮುಚ್ಚಳನ ನಾನು ತೊಳೆದು ಅದರಲ್ಲಿರೋ ನೀರನ್ನು ಫಸ್ಟು ಹಾಕ್ಕೊಂಡಿದ್ದೀನಿ, ಬರದಲ್ವ. ಹಾಗೆ ಅದಕ್ಕೆ ನಾನು ಎಷ್ಟು ಪಾನಕ ಮಾಡಬೇಕು ಅದರ ಪ್ರಕಾರ ನಾವು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ನನ್ನ ಹತ್ರ ಲಿಕ್ವಿಡ್ ಬೆಲ್ಲ ಇದೆ ನೋಡಿ, ಇದು ಗಾಣದಲ್ಲಿ ತೆಗೆದ ಬೆಲ್ಲ, ಪ್ಯೂರ್ ಬೆಲ್ಲ. ಸೊ ನಾನು ಎಷ್ಟು ಪಾನಕ ಮಾಡಿಕೊಳ್ಬೇಕು ಆ ಅಳತೆಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಸ್ಮೂತ್ ಪೇಸ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಪಾನಕ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದು ಯಾವುದು ಅಳತೆ ಇಲ್ಲ, ನೀವು ಎಷ್ಟು ಎಳ್ಳನ್ನು ತೊಗೊಂಡಿದ್ದೀರಿ ಅದರ ಅಂದಾಜು ಮೇಲೆ ನೀರು ಹಾಕ್ಕೋಬೇಕು, ನಿಮಗೆ ಗೊತ್ತಾಗತ್ತೆ. ನಾನು ಒಂದು 3 ಗ್ಲಾಸ್ ಮಾಡಿದ್ದೇನೆ ಆ್ಯಕ್ಚುಲಿ. ನೋಡಿ, ಪೇಸ್ಟ್ ಆದಮೇಲೆ ಎಲ್ಲ ಬೆಲ್ಲ ನೀರು ಎಲ್ಲ ಆ್ಯಡ್ ಆದಮೇಲೆ ನಾನು ಸ್ವಲ್ಪ ಈಗ ಸೆಕೆ ಆಗೋದ್ರಿಂದ ಸ್ವಲ್ಪ ಐಸ್ ಪೀಸ್ ಹಾಕಿದ್ದೇನೆ. ಇಲ್ಲದಿದ್ದರೆ ಎಳ್ಳನ್ನು ಬೀಸಿಬಿಟ್ಟು ನೀವು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಕೂಡ ಕುಡಿಬೋದು. ನಮಗೆ ಆಗಿಂದಾಗಿ ಕುಡಿಲಿಕ್ಕಿತ್ತು, ಸೊ ಹಾಗಾಗಿ ಒಂದು 4 ಐಸ್ ಪೀಸನ್ನು ಹಾಕಿದ್ದೇನೆ, ಸ್ವಲ್ಪ ತಂಪಾಗಲಿ ಅಂತ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಬೆಲ್ಲ ಅಡಿಗಿದೆ, ಈ ಬೆಲ್ಲ ದಪ್ಪಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಮೇಲಿಂದ ಕೆಳಗೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜ್ಯೂಸ್ ತಯಾರಾಗಿದೆ, ಎಳ್ಳಿನ ಜ್ಯೂಸ್ ತಯಾರಾಗಿದೆ. ಈಗ ಕುಡಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಳ್ಳಿದು ಘಮ ಘಮ ಪರಿಮಳ ಬರ್ತಾ ಇದೆ, ಬೆಲ್ಲ ಯಾಲಕ್ಕಿ ಎಲ್ಲ ಇದೆ. ನೋಡಿ, ಬೇಸಿಗೆಯಲ್ಲಿ ಈ ಥರ ಮಾಡಿ ಕುಡಿದ್ರೆ ದೇಹ ತಂಪಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಈ ರೀತಿ ಅನೇಕ ಪಾನಕಗಳೊಂದಿಗೆ ಮತ್ತೆ ಬರ್ತೇನೆ. ಇವತ್ತು ಎಳ್ಳಿನ ಜ್ಯೂಸ್ ಮಾಡಿ ನೋಡಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.